ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಸ್ಪಂದನ ಸ್ಪಂದನ ಏನಾಯ್ತು ಸ್ಪಂದನ ಗೆಟಪ್ ಸ್ಪಂದನ ಏನಾಯ್ತು ಕನ್ನ? ಓ ಈ ಸೀನ್ ನಲ್ಲಿ ಹೀರೋ ಎಂಟ್ರಿನೂ ಇತ್ತಾ? ಸ್ಪಂದನ ಸ್ಪಂದನ ಆರ್ ಯು ಓಕೆ? ಹೇಳು ಕಂದ. ಸ್ಪಂದನ ಅಯ್ಯೋ ಭಗವಂತ, ಇದೇನಾಗೋಯ್ತಪ್ಪ? ಹರಕೆ ತೀರೋಕ್ ಮುಂಚೆನೆ ಅಪಶಕನೂ ಆಗೋಯ್ತಲ್ಲ. ನಮ್ದು ನಾಯಕರು ವಂಶ ಅಲ್ವಾ? ನೋವಲ್ಲಿದ್ದವರು ತಮ್ಮ ಕಷ್ಟನ ಹೇಳ್ಕೊಳ್ಳೋಕ್ಕಿಂತ ಮುಂಚೆನೆ ನಾವೇ ಅರ್ಥ ಮಾಡಿಕೊಂಡು ಸಹಾಯ ಮಾಡಿದ ಮನೆತನ ನಮ್ದು. ಯಾವತ್ತು ಯಾರಿಗೂ ಯಾವುದೇ ಕಾರಣಕ್ಕೂ ಒಂದಿಷ್ಟು ಮೋಸ ಮಾಡದೇ ಇರೋ ಮನೆ ನಮ್ದು. ನಮಗೆ ಮೋಸ ಮಾಡಿದವರು ಕೂಡ ಒಳ್ಳೇದಾಗ್ಲಿ ಅಂತ ಬಯಸುವಂತ ಮನೆತನ ನಮ್ದು. ಆದ್ರೆ ಇವತ್ತೇನಾಗಿದೆ ನಮ್ಗೆ? ವಿಕ್ರಾಂತ್, ಈಗ ಏನಾಯ್ತು ಅಂತ ಹೀಗೆ ಕಿರ್ಚ್ತಾ ಇದೆಯಾ ನೀನು? ನಿನ್ನೆ ಬೆಳಿಗ್ಗೆಯಿಂದ ಸ್ಪಂದನ ಒಂದು ತುತ್ತು ತಿಂದಿಲ್ಲ. 102 ಡಿಗ್ರಿ ಜ್ವರ ಇದೆ. ಆದ್ರೂ ಯಾಕೆ ಇವ್ರ ಕೈಲಿ ಈ ರೀತಿ ಎಲ್ಲ ಮಾಡಿಸ್ತಾ ಇದ್ದೀರಾ? ಅದು ಇಷ್ಟು ಚಳಿಲಿ ಜ್ವರ ಬಂದಿರೋ ಒಂದು ಹೆಣ್ಣಿಗೆ ತಣ್ಣೀರ್ ಹಾಕಿ, ಛೇ, ನಿಮ್ಗೆಲ್ಲ ಮನುಷ್ಯತ್ವನೇ ಇಲ್ವಾ? ಏನು ಸ್ಪಂದನಂಗ್ ಜ್ವರನ? ನಿಜವಾಗ್ಲೂ ನಮ್ಗೆ ಈ ವಿಷಯ ಗೊತ್ತಿರ್ಲಿಲ್ಲ ಕಣೋ. ಸ್ಪಂದನ, ಅಯ್ಯೋ ದೇವಾ ನಾರಾಯಣ, ಮೈ ಬೆಂಕಿ ತರ ಸುಡ್ತಾ ಇದೆಯಲ್ಲಮ್ಮ. ನಿನ್ ಜೊತೆಲೇ ಇದ್ದೆ, ನಂಗೆ ಯಾಕಮ್ಮ ಹೇಳಿಲ್ಲ ನೀನು? ನಂಗೆ ಯಾಕೆ ಈ ವಿಷಯ ಗೊತ್ತಾಗ್ಲಿಲ್ಲ? ವಿಕ್ರಾಂತ್, ನಿಜವಾಗ್ಲೂ ಈ ವಿಷಯ ಗೊತ್ತಿರ್ಲಿಲ್ಲಪ್ಪ. ಗೊತ್ತಿದ್ದಿದ್ರೆ ಈ ರೀತಿ ಮಾಡಿಸ್ತಿದ್ನ ನಾನು? ಹೇಳು. ನಾಯಕ್ ಮನೆತನ ಯಾವತ್ತೂ ಯಾರಿಗೂ ಕೆಟ್ಟದ್ ಬಯಸಿದ್ದಲ್ಲ. ಅಂಥದ್ರಲ್ಲಿ ಮನೆ ಹೆಣ್ಮಗಳಿಗೆ ಕೆಟ್ಟದ್ ಬಯಸ್ತೀನ ನಾನು? ಸ್ಪಂದನ ಜ್ವರ ಬಂದಿದೆ ಅಂತ ಒಂದು ಮಾತು ಹೇಳ್ಬೇಕಲ್ವಾ? ಯಾಕೆ ಹೀಗ್ ಮಾಡ್ದೆ ನೀನು? ಈಗ ನೋಡು, ನಿನ್ಗೂ ನೋವು ನಮಗೂ ನೋವು.
ಆಹಾ ದೋಸೆ ಮಗ್ಚೋದ್ನ ನೋಡಿದೀನಿ, ಆದ್ರೆ ಇವರು ದೋಸೆ ಹೆಂಚನೆ ಮಗ್ಚ್ಬಿಟ್ರಲ್ಲ. ಇಲ್ಲ ದೊಡಮ್ಮ, ನಾನು ಈ ಮಾತನ್ನ ಒಪ್ಪಕ್ ಸಾಧ್ಯನೇ ಇಲ್ಲ. ನಾನು ಸ್ಪಂದನ ನಮ್ಮನೆ ಹುಡುಗಿ ಅಂತ ಹೇಳ್ತಾ ಇಲ್ಲ. ಇದನ್ನ ನೀವು ಯಾರಿಗೆ ಆಗ್ಲಿ ಮಾಡ್ಕೂಡ್ದು. ವಿಕ್ರಾಂತ್, ಈ ದೊಡ್ಡಮ್ಮನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನಾನು ಸ್ವಲ್ಪ ಸ್ಟ್ರಿಕ್ಟ್ ಒಪ್ಕೋತೇನೆ, ಆದ್ರೆ ಜ್ವರ ಬಂದಿದ್ರು ಹಿಂಸೆ ಕೊಡೋ ಮಟ್ಟಕ್ಕೆ ಹೋಗಲ್ಲಪ್ಪ ನಾನು ಮಾತ್ರ ಅಲ್ಲ, ನಮ್ಮ ಮನೇಲಿ ಯಾರಿಗೂ ಆ ಬುದ್ಧಿ ಇಲ್ಲ. ನನ್ನ ಕ್ಷಮಿಸ್ಬಿಡಪ್ಪ. ದೊಡ್ಡತ್ತೆ, ನೀವು ದೊಡ್ಡವರು, ಹೀಗೆಲ್ಲ ಕೇಳಬಾರ್ದು. ವಿಕ್ರಾಂತ್ ಸರಿಗೆ ಶ್ರೇಯಸ್ ಅಲ್ಲ. ಈ ವ್ರತನ ನಾನೇ ಪೂರ್ತಿ ಮಾಡ್ತೀನಿ. ಸ್ಪಂದನ, ಸುಮ್ಮನೆ ಕೂತ್ಕೋತೀಯಾ? ಅಲ್ಲ, ಫಸ್ಟೇ ಜ್ವರ ಇದೆ, ಆಚೆ ಕಡೆ ಅಷ್ಟೊಂದು ಚಳಿ ಇದೆ, ಅಂತದ್ರಲ್ಲಿ ಏನಾಗುತ್ತೋ ಏನೋ ಅಂತ ಟೆನ್ಷನ್ ಅಲ್ಲಿ ನಾನಿದ್ರೆ ಈ ಪರಿಸ್ಥಿತಿಯಲ್ಲಿ ಹರಕೆ ಪೂರ್ತಿ ಮಾಡ್ತೀನಿ, ದೇವ್ರು ಕೂಡ ಮೆಚ್ಚಲ್ಲ. ಅಲ್ಲ ವಿಕ್ರಾಂತ್, ಸುಮ್ಮನೆ ಇರೋ. ಅಯ್ಯೋ ದೇವ್ರೆ, ಅರ್ಕೆ ಈಗ ಅರ್ಧಕ್ಕೆ ನಿಂತೋಯ್ತಲ್ಲ, ಈಗ ಪೂರ್ತಿ ಮಾಡೋರು ಯಾರು? ಇನ್ನೂ ಇಬ್ಬರು ಸೊಸೆ ಅಂತ ಇದಾರಲ್ಲ ನಮ್ಮ ಮನೆಯಲ್ಲಿ. ನೋಡಿದ್ಯಾ ಉಮಾ, ನಮ್ಮ ಮನೆ ಕೆಲಸಕ್ಕೆ ಅಂದ್ರೆ ನನ್ನ ಸೊಸೆ ತಯಾರಾಗಿ ನಿಂತು ಬಿಡ್ತಾಳೆ. ಭೇಷ್ ವೈಷ್ಣವಿ, ಭೇಷ್. ಸರಿ ಅತ್ತೆ, ಹರಕೆನ ನಾನೇ ಪೂರ್ತಿ ಮಾಡ್ತೇನೆ. ತಾನೇ ಬಲೆ ಹೆಣ್ದು ಅದೇ ಬಲೆಗೆ ಸಿಗಾಕೊಳ್ಳೋದು ಅಂದ್ರೆ ಇದೇ ಅನ್ಸತ್ತೆ. ಚಂದ ಚಂದ. ಸ್ಪಂದನ, ಹೇಳು ಮೇಲೆ ಹೇಳು ಒಂದೇ. ನೋಡಿ ವೈಷ್ಣವಿ, ನಡಿಮ್ಮ. ಉಮಾ, ಪಂಚಮಿ, ಸ್ನಾನಕ್ಕೆ ಬಿಂದಿಗೆಯಲ್ಲಿ ನೀರು ರೆಡಿ ಮಾಡ್ಕೊಳ್ಳಿ. ತಣ್ಣೀರಲ್ವಾ ದೊಡ್ಡತ್ತೆ? ಅಧಿಕ ಪ್ರಸಂಗಿ, ನೀರು ರೆಡಿ ಮಾಡ್ಕೋ ಅಂದೆ ಅಷ್ಟೇ. ಓ ಅಕ್ಕ, ಬಮ್ಮ. ಚಳಿ ಆಗ್ತಿದ್ಯಾ? ಚಳಿ ಆಗ್ತಿಲ್ಲ, ಚಳಿ ಆಗ್ತಿಲ್ಲ. ವಿಕ್ರಾಂತ್ ಸರ್, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ನಾನೇ ಮಾಡ್ಕೋತೀನಿ ಬಿಡಿ. ಕೋಪ ಬರೆಸ್ಬೇಡ ನನಗೆ, ಸುಮ್ಮನೆ ಕೂತ್ಕೋ. ಥ್ಯಾಂಕ್ ಯು ವಿಕ್ರಾಂತ್ ಸರ್. ಮಾ ತಾಯಿ, ನೀನ್ ಸರಿ ಹೋದ್ರೆ ನನ್ಗಷ್ಟೇ ಸಾಕು. ಈ ಥ್ಯಾಂಕ್ಸ್ ಗಿಂಕ್ಸ್ ಎಲ್ಲ ಯಾರಿಗೂ ಬೇಡ. ಅಲ್ಲ, ನೀನು ವಾಯ್ಸ್ ನೋಡು ಎಷ್ಟು ನಡುಗ್ತಾ ಇದೆ ಅಂತ. ಮನೆಯವ್ರಿಗೊಂದ್ಸರಿ ಹೇಳ್ಬೇಕು ತಾನೆ ಜ್ವರ ಇದೆ ಅಂತ. ಕೇಳ್ತಿರ್ಲಿಲ್ವ ಅವರು? ವಿಕ್ರಾಂತ್ ಸರ್, ಈ ಮನೆಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನಗೆ ಆಶ್ರಯ ಕೊಟ್ಟು ನನಗೆ ಹೊಸ ಜೀವನ ಕೊಡ್ತಿರೋ ಮನೆ ಇದು. ನೀವು ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ.